ನಮಸ್ತೆ. ಈ ವಿಡಿಯೋದಲ್ಲಿ ಜೆಎಸ್ಎಸ್ ಎಟಿಇ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಜೆಎಸ್ಎಸ್ ಎಟಿಇ ಅಂದ್ರೆ ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಅಂತ. ಸೊ ನೀವು ಹೆಸರು ಜೆಎಸ್ಎಸ್ ಅಂತ ಹೆಸರು ಕೇಳಿದ ತಕ್ಷಣನೇ ಮೈಸೂರು ಜೆಸಿ ಕಾಲೇಜು ನಿಮ್ಗೆ ಅರ್ಥ ಆಗುತ್ತೆ ಅಥವಾ ನೆನಪಾಗುತ್ತೆ. ಸೊ ಇದು ಅದ್ರ ಅಂಡರ್ ಬರುವಂತಾನೆ ಕಾಲೇಜು. ಸೊ ಸ್ವಾಮೀಜಿಯವ್ರ ಕಾಲೇಜು. ಸೊ ಇದಕ್ಕೆ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಜೆಸಿ ಮೈಸೂರು ಸಿಗ್ಲಿಲ್ಲ ಅಂದ್ರೆ ಸೊ ನಾವು ಈ ಕಾಲೇಜಲ್ಲಿ ಆದ್ರೂ ಓದೋಣ, ಅದೇ ಬ್ರಾಂಡ್ ಅಲ್ಲಿ ನಮ್ಗೆ ಸರ್ಟಿಫಿಕೇಟ್ ಬರುತ್ತೆ ಅಂತ ಈ ಕಾಲೇಜ್ಗೆ ಇಷ್ಟಪಡೋ ತುಂಬಾ ಜನ ಇದ್ದಾರೆ. ಸೊ ಜೆಎಸ್ಎಸ್ ಮಟ್ಟದ ತುಂಬಾ ಜನ ಭಕ್ತರು ಏನ್ ಮಾಡ್ತಾರೆ, ನಮ್ಮ ಮಕ್ಕಳು ಜೆಎಸ್ಎಸ್ ಇನ್ಸ್ಟಿಟ್ಯೂಷನ್ ಅಲ್ಲೇ ಓದ್ಲಿ ಅಂತ ಹೇಳಿ ಮೈಸೂರಲ್ಲಿ ಚಾನ್ಸಸ್ ಸಿಗ್ಲಿಲ್ಲ ಅಂದ್ರೆ ಬೆಂಗಳೂರಲ್ಲಿರೋ ಈ ಕಾಲೇಜ್ಗೆ ಟ್ರೈ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ನಮ್ಗೆ ಜೆಎಸ್ಎಸ್ ಬೆಂಗಳೂರು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ, ನಮ್ಮ ಮೈಸೂರು ಕಾಲೇಜ್ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ಗೊತ್ತಿದೆ, ಸೊ ಬೆಂಗಳೂರು ಕಾಲೇಜ್ ಬಗ್ಗೆ ಮಾಹಿತಿ ಕೊಡಿ ಅಂತ. ಸೊ ಈ ಕಾಲೇಜು ಸ್ಟಾರ್ಟ್ ಆಗಿರೋದು 1997ರಲ್ಲಿ, ಅಂದ್ರೆ ಮೋರ್ ದನ್ 25 ಇಯರ್ಸ್ ಆಗಿರೋ ಕಾಲೇಜು. ಸೊ ಯಾವುದೇ ಇಂಜಿನಿಯರಿಂಗ್ ಕಾಲೇಜು 25 ವರ್ಷ ಆದ್ರೂ ನಡೀತಾ ಇದೆ ಅಂದ್ರೆ ಸೊ ಒಂದು ಒಳ್ಳೆ ರೆಪ್ಯುಟೇಷನ್ ಮೇಂಟೈನ್ ಮಾಡಿದ್ರೆ ಮಾತ್ರ ಅಡ್ಮಿಷನ್ ಆಗ್ಬೋದು, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಜೊತೆಗೆ ಈ ಕಾಲೇಜ್ಗೆ ಏನಪ್ಪಾ ಬೆನಿಫಿಟ್ ಅಂದ್ರೆ ಸೊ ಇದಕ್ಕೆ ಬ್ಯಾಕ್ ಗ್ರೌಂಡ್, ಸೊ ಮಟ್ಟದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಈ ಕಾಲೇಜ್ಗೆ ರೆಪ್ಯುಟೇಷನ್ ವೈಸು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಜೆಎಸ್ಎಸ್ ನೀವೇನಾದ್ರೂ ಜೆಎಸ್ಎಸ್ ಮೈಸೂರ್ನ ಇದನ್ನ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಆ ಕ್ವಾಲಿಟಿ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಕ್ವಾಲಿಟಿ ಮೀನ್ಸ್ ಅಂದ್ರೆ ಅದ್ರ ಹೆಸರಷ್ಟು ಈ ಕಾಲೇಜ್ ಇನ್ನು ಆ ಸದ್ಯಕ್ಕೆ ಆ ಮಟ್ಟದಲ್ಲಿ ಬೆಂಗಳೂರಲ್ಲಿ ಆ ಹೆಸರು ಮಾಡಿಲ್ಲ. ಸೊ ಜೆಸಿ ಮೈಸೂರು ಅಂದ್ರೆ ಅದೊಂದು ಟಾಪ್ ಕಾಲೇಜಸ್ ಅಲ್ಲಿ ಬರುವಂತ ಕಾಲೇಜಸ್, ಅದಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಬೇಡಿ. ಸೊ ಬೆಂಗಳೂರಲ್ಲಿರೋ ಒಂದು ಡೀಸೆಂಟ್ ಇಂಜಿನಿಯರಿಂಗ್ ಕಾಲೇಜು, ನೀವು ಜೆಎಸ್ಎಸ್ ಮಟ್ಟದ ಒಂದು ಟ್ರಸ್ಟ್ ಅಂಡರ್ ಅಲ್ಲಿ ಓದ್ಬೇಕು ಅಂತ ಆಸೆ ಇದ್ರೆ ಈ ಕಾಲೇಜ್ ನೀವು ಚೂಸ್ ಮಾಡ್ಕೊಳೋದ್ರಲ್ಲಿ ತಪ್ಪಿಲ್ಲ. ಏನಪ್ಪಾ ಈ ಕಾಲೇಜು ಜೆಸಿಗೆ ಮತ್ತೆ ಸೇಮ್ ಜೆಸಿ ಯೂನಿವರ್ಸಿಟಿ ಆಗಿದೆ ಈಗ, ಅದಕ್ಕೆ ಇದು ಸೇರುತ್ತಾ ಅಂದ್ರೆ ಖಂಡಿತ ಇಲ್ಲ. ಇದು ವಿಟಿಯು ಅಫಿಲಿಯೇಟೆಡ್ ಕಾಲೇಜು. ಸೊ ವಿಟಿಯು ಅಫಿಲಿಯೇಟೆಡ್ ಕಾಲೇಜ್ ಆಗಿರೋದ್ರಿಂದ ಸೊ ಇದು ಜೆಸಿಗೆ ಜಸ್ಟ್ ಆಸ್ ಎ ಟ್ರಸ್ಟ್ ಅವ್ರ ಓನರ್ಸ್ ರನ್ ಮಾಡ್ತಿದ್ದಾರೆ. ಆದ್ರೆ ಇದು ನಡೀತಾ ಇರೋದು ವಿಟಿಯು ಅಂಡರ್ ಅಲ್ಲಿ. ಸೊ ವಿಟಿಯುದೇ ಸಿಲೆಬಸ್ ಇರುತ್ತೆ, ವಿಟಿಯುದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಇರುತ್ತೆ, ವಿಟಿಯು ಅವ್ರದ್ದು ಇವ್ಯಾಲ್ಯೂಯೇಷನ್ ಇರುತ್ತೆ, ಫೈನಲ್ ಆಗಿ ನಿಮಗೆ ವಿಟಿ ಇಂದ ಸರ್ಟಿಫಿಕೇಟ್ ಬರುತ್ತೆ. ಅದೇ ನೀವು ಮೈಸೂರಲ್ಲಿರೋ ಜೆಸಿಯಲ್ಲಿ ಓದಿದ್ರೆ ಸೊ ಜೆಸಿ ಯೂನಿವರ್ಸಿಟಿ ಸರ್ಟಿಫಿಕೇಟ್ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ವಿಟಿಯು ಸಂಬಂಧ ಕಡಿಮೆ ಇರುತ್ತೆ. ಸೊ ಅದು ಡಿಫ್ರೆನ್ಸ್ ನೀವು ತಿಳ್ಕೊಂಡಿರ್ಬೇಕು. ಸೊ ಏನೋ ನೇಮ್ ಒಂದೇ ಇದೆ, ನಮಗೂ ಒಂದೇ ಸರ್ಟಿಫಿಕೇಟ್ ಬರುತ್ತೆ ಅಂದ್ರೆ ಖಂಡಿತ ಇಲ್ಲ. ಇದು ಪ್ರಾಪರ್ ಆಗಿ ವಿಟಿಯು ಅಫಿಲಿಯೇಟೆಡ್ ಕಾಲೇಜು, ಆದ್ರಿಂದ ನೀವು ತಿಳ್ಕೊಂಡು ಸೇರಬೇಕು. ಸೊ ಈಗ ವೆರಿ ಇಂಪಾರ್ಟೆಂಟ್, ಏನೇನಪ್ಪ ಕೋರ್ಸಸ್ ಆಫರ್ ಮಾಡ್ತಾರೆ ಈ ಕಾಲೇಜಲ್ಲಿ ಅಂದ್ರೆ ಈ ಕಾಲೇಜಲ್ಲಿ ಫ್ಯಾನ್ಸಿಯಾಗಿ ತುಂಬಾ ಕೋರ್ಸಸ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಈಗ ನೀವು ಎಷ್ಟೇ ಕಾಲೇಜಲ್ಲಿ ನೋಡಿ ಎಲ್ಲ IT ರಿಲೇಟೆಡ್ ಕೋರ್ಸಸ್ನ ಡಿಫ್ರೆಂಟ್ ನೇಮ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ವೆರಿ ವೆಲ್ ನೋನ್ ಟ್ರಸ್ಟ್ ಆಗಿರೋದ್ರಿಂದ ಆ ತರ ಫ್ಯಾನ್ಸಿ ಬ್ರಾಂಚಸ್ ಏನು ಓಪನ್ ಮಾಡಿದ್ರೆ ಟ್ರೆಡಿಷನಲ್ ಕೋರ್ಸಸ್ನೇ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಇದೆ, AML ಬ್ರಾಂಚ್ ಇದೆ, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಜೊತೆ ಎಲೆಕ್ಟ್ರಾನಿಕ್ಸ್ ಜೊತೆ ಇನ್ಸ್ಟ್ರೂಮೆಂಟೇಷನಲ್ ಇಂಜಿನಿಯರಿಂಗ್ ಅಂತೇಳಿ ಅದೊಂದು ಬ್ರಾಂಚ್ ಇದೆ, ಇನ್ಫಾರ್ಮೇಶನ್ ಸೈನ್ಸ್ ಇದೆ, ಜೊತೆಗೆ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ. ಸೊ ಈ ಬ್ರಾಂಚಸ್ ನ ನೀವು ಈ ಕಾಲೇಜಲ್ಲಿ ಆರಾಮಾಗಿ ಓದ್ಬೋದು. ಸೊ ನಿಮ್ಗೆ ಬೇರೆ ಬೇರೆ ಹೆಸರುಗಳಲ್ಲಿ ಇರುವಂತ ಕೋರ್ಸಸ್ ಇಲ್ಲೇನು ಅಂತ ಆಫರ್ ಮಾಡಿಲ್ಲ. ಸೊ ಏನ್ ಡೀಸೆಂಟ್ ಆಗಿ ಮೇನ್ ಬ್ರಾಂಚಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಕೋರ್ಸಸ್ ಮಾತ್ರ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದು ಎಲ್ಲಪ್ಪ ಎಕ್ಸಾಕ್ಟ್ ಲೊಕೇಟ್ ಆಗಿರೋದು, ಎಲ್ಲರೂ ಏನ್ ಹೇಳ್ತಾರೆ ಜೆಎಸ್ಎಸ್ ಸಿಟಿ ನಮ್ಗೆ ಕೆಂಗೇರಿಯಲ್ಲಿ ಲೊಕೇಟ್ ಆಗಿದೆ ಅಂತ. ಸೊ ಕೆಂಗೇರಿಯಿಂದ 7-8 ಕಿಲೋಮೀಟರ್ ಆಗುತ್ತೆ ನಿಮ್ಗೆ. ಸೊ ಹತ್ರದಲ್ಲಿ ಕೆಂಗೇರಿ ನಿಯರೆಸ್ಟ್ ಏನಿಲ್ಲ, ಸೊ 7-8 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು. ಸೊ ಉತ್ತರಳ್ಳಿ ಕೆಂಗೇರಿ ರೋಡ್ ಅಲ್ಲಿ ಈ ಕಾಲೇಜ್ ಬರುತ್ತೆ, ಶ್ರೀನಿವಾಸಪುರ ಅಂತ. ಸೊ ಅಲ್ಲಿ ಬರುತ್ತೆ. ಸೊ ನೀವೇನಾದ್ರೂ ಯಾವ ತರ ಕನೆಕ್ಟಿವಿಟಿ ಇದೆ ಅಂದ್ರೆ ತುಂಬಾ ಬಸ್ಸಸ್ ಇದೆ, BMTC ಬಸ್ ಫೆಸಿಲಿಟಿ ಇದೆ. ಸೊ ನೀವು BMTC ಬಸ್ ಫೆಸಿಲಿಟಿ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಜೊತೆಗೆ ಇಲ್ಲ ನನಗೆ ಮೆಟ್ರೋ ಬೇಕು ಅಂದ್ರೆ ಕೆಂಗೇರಿಯಲ್ಲಿ ಮೆಟ್ರೋ ಇಳಿದು ಅಲ್ಲಿಂದ ಬಸ್ನ ಚೇಂಜ್ ಮಾಡ್ಕೊಬೇಕು. ಸೊ ಕಾಲೇಜ್ ಹತ್ರಕ್ಕೆ ಮೆಟ್ರೋ ಫೆಸಿಲಿಟಿ ಇಲ್ಲ, ಸದ್ಯಕ್ಕಿಲ್ಲ. ಮುಂದೆ ಬರೋದು ತುಂಬಾ ಕಷ್ಟ ಇದೆ. ಸ್ವಲ್ಪ ಇಂಟೀರಿಯರ್ ಅನ್ಸುತ್ತೆ ನಿಮ್ಗೆ. ಸೊ ಉತ್ತರಳ್ಳಿ ರೋಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಇಂಟೀರಿಯರ್ ಒಳಗಡೆ ಇದೆ. ಸೊ ಮೇಜರ್ ಏನಾದ್ರು ಡಿಸ್ಅಡ್ವಾಂಟೇಜ್ ನೀವು ಕೆಂಗೇರಿ ಸರೌಂಡಿಂಗ್ ಅಲ್ಲಿ ಇರೋ ಕಾಲೇಜಿಗೆ ನೀವು ಈ ಕಾಲೇಜಿನ ಕಂಪೇರ್ ಮಾಡ್ಕೊಂಡ್ರೆ ಮೇಜರ್ ಡಿಸ್ಅಡ್ವಾಂಟೇಜ್ ಸ್ವಲ್ಪ ಒಳಗಡೆ ಇದೆ, 7-8 ಕಿಲೋಮೀಟರ್ ಒಳಗಡೆ ಇರೋದ್ರಿಂದ ಅದನ್ನೇ ಮೇಜರ್ ಡಿಸ್ಅಡ್ವಾಂಟೇಜ್ ಅಂತ ಹೇಳಿ ನೀವು ತಿಳ್ಕೊಬಹುದು. ಸೊ ಇದು ಮೇಜರ್ ಟ್ರಾನ್ಸ್ಪೋರ್ಟೇಷನ್ ವಿಷಯಕ್ಕೆ. ಕಾಲೇಜ್ ಬಸ್ ಫೆಸಿಲಿಟಿ ಇದೆಯಾ ಅಂದ್ರೆ ಖಂಡಿತ ಕಾಲೇಜ್ ಬಸ್ ಫೆಸಿಲಿಟಿ ಇದೆ. ಸೊ ಇದು ಇಂಟೀರಿಯರ್ ಆಗಿರೋದ್ರಿಂದ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ತುಂಬಾ ನೆಸೆಸಿಟಿ ಇರುತ್ತೆ. ಸೊ ಇವ್ರದ್ದು ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ. ಸೊ ಮೆಜಾರಿಟಿ ಎಲ್ಲ ಬೆಂಗಳೂರು ಏರಿಯಾಗಳಿಗೆ ಬಸ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನೀವೇನಾದ್ರೂ ಕಾಲೇಜ್ ಬಸ್ ಫೆಸಿಲಿಟಿ ತಗೊಂತೀರಿ ಅಂದ್ರೆ ಖಂಡಿತ ತಗೊಬಹುದು. ಒಂದು ಮೆಟ್ರೋ ಅಂದ್ರೆ ಕೆಂಗೇರಿ ಹತ್ರ ಇಳಿಬೇಕು, BMTC ಬಸ್ಸಸ್ ಕಾಲೇಜ್ ಹತ್ರನೇ ಹೋಗುತ್ತೆ, ಇಲ್ಲ ಅಂದ್ರೆ ಕಾಲೇಜ್ ಬಸ್ಸು ತಗೊಬಹುದು. ಇದು 3 ಆಪ್ಷನ್ ಇದೆ. ಸೊ ಇಲ್ಲ ಹಾಸ್ಟೆಲ್ಗೆ ಸೇರ್ತೀನಿ ಅಂದ್ರೆ ಕಾಲೇಜ್ ಹಾಸ್ಟೆಲ್ ಖಂಡಿತ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಹಾಸ್ಟೆಲ್ ಒಳಗಡೆ ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಫೆಸಿಲಿಟಿ ಇದೆ.
ಸೊ ನೀವು ಆರಾಮಾಗಿ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ನಾನು ಇರ್ತೀನಿ, ಈ ಟ್ರಾಫಿಕ್ ಜಂಜಾಟ ಅಥವಾ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂದ್ರೆ, ಇಲ್ಲ ನನ್ನ ಮಕ್ಕಳನ್ನ ದೂರದಿಂದ ಸೇರಿಸ್ತೀನಿ ಅಂದ್ರೆ ಕಾಲೇಜ್ ಹಾಸ್ಟೆಲ್ಗೂ ನೀವು ಸೇರಿಸ್ಬೋದು. ಸೊ ಆರಾಮಾಗಿ ಕಾಲೇಜ್ ಹಾಸ್ಟೆಲ್ ಇದೆ. ಸೊ ಆರಾಮಾಗಿ ನೀವು ಕ್ಯಾಂಪಸ್ ಒಳಗಡೆನೆ ಲೊಕೇಟ್ ಆಗಿರೋದ್ರಿಂದ ಸೇಫ್ಟಿ ವೈಸ್ ಇರುತ್ತೆ. ಸೊ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ವೆಜ್ ನಾನ್ ವೆಜ್ ಎರಡೂ ಸಿಗುತ್ತಾ ಮೆಸ್ಸಲ್ಲಿ ಹಾಸ್ಟೆಲ್ಗಳಲ್ಲಿ ಅಂತ. ಸೊ ನೀವು ಈ ಕಾಲೇಜಲ್ಲಿ ಈ ಹಾಸ್ಟೆಲ್ಗಳಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಪ್ಯೂರ್ ವೆಜ್ ಹಾಸ್ಟೆಲ್ ಇರುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ ನ ಎಕ್ಸ್ಪೆಕ್ಟ್ ಮಾಡಂಗಿದ್ರೆ ಈ ಕಾಲೇಜಿಗೆ ಸೇರ್ಲೇಬೇಡಿ. ಇದು ಟ್ರಸ್ಟ್ ಮಟ್ಟದ ಕಾಲೇಜ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಎಂಟರ್ಟೈನ್ ಮಾಡೋದಿಲ್ಲ ನಾನ್ ವೆಜ್ ನ ಕ್ಯಾಂಪಸ್ ಒಳಗಡೆ. ಸೊ ಅದರಿಂದ ಇಲ್ಲಿ ಪ್ಯೂರ್ ವೆಜಿಟೇರಿಯನ್ ಹಾಸ್ಟೆಲ್ಸ್ ಇರುತ್ತೆ. ಸೊ ಇದು ತುಂಬಾ ಜನಕ್ಕೆ ತಿಳುವಳಿಕೆ ಇಲ್ಲದವ್ರಿಗೆ ಕೆಲವು ಕಮೆಂಟ್ ಅಲ್ಲಿ ಕೇಳ್ತಾರೆ, ಸರ್ ನಾನ್ ವೆಜ್ ವೆಜ್ ಎರಡು ಹಾಸ್ಟೆಲ್ ಇರುತ್ತಾ ಅಂತ. ಖಂಡಿತ ಈ ಕಾಲೇಜಲ್ಲಿ ಆ ಫೆಸಿಲಿಟಿ ಇರೋದಿಲ್ಲ, ಪ್ಯೂರ್ ವೆಜ್ ಇರುತ್ತೆ. ಸೊ ಹಾಸ್ಟೆಲ್ ಫೆಸಿಲಿಟಿ ಹಾಸ್ಟೆಲ್ ಫುಡ್ ಅಲ್ಲಿ. ಸೊ ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಜನಕ್ಕೆ ತಿಳುವಳಿಕೆ ಇರ್ಲಿ ಅಂತೇಳಿ ಈ ಮಾತು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದಾಗ ಯಾವುದೇ ಕಾಲೇಜಿಗೆ ಸೇರಿಸಿದಾಗ ಒಂದು ಲೊಕೇಶನ್ ಇಂಪಾರ್ಟೆಂಟ್, ಲೊಕೇಶನ್ ತಿಳ್ಕೊಂಡ್ರಿ. ಸೊ ಬ್ರಾಂಚಸ್ ಏನ್ ಆಫರ್ ಮಾಡ್ತಿದ್ದಾರೆ ಅದು ತಿಳ್ಕೊಂಡ್ವಿ. ಈಗ ಟ್ರಾನ್ಸ್ಪೋರ್ಟೇಷನ್ ಗೊತ್ತಾಯ್ತು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ಮೆಂಟ್. ಯಾವ ತರ ಯಾವುದೇ ಕಾಲೇಜಿನ ನಾವು ಗ್ರೇಡ್ ಮಾಡ್ಬೇಕಂದ್ರೆ ಪ್ಲೇಸ್ಮೆಂಟ್. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗ ಏನಕ್ಕೆ ನೀವು ಕಂಪೇರ್ ಮಾಡ್ಕೊಂಬೇಡಿ JC ಮೈಸೂರು ಜೊತೆ ಅಂದ್ರೆ ಪ್ಲೇಸ್ಮೆಂಟ್ ವಿಷಯದಲ್ಲಿ ಅದೇ ಇಂಪಾರ್ಟೆಂಟ್. ಎಲ್ಲಾ ಕಾಲೇಜು ಫೆಸಿಲಿಟಿ ಚೆನ್ನಾಗಿದೆ. ಈ ಕಾಲೇಜು ಅಷ್ಟೇ 21 ಎಕರೆ ಕ್ಯಾಂಪಸ್ ಇದೆ. 21 ಎಕರೆ ಅಂದ್ರೆ ಚಿಕ್ಕ ಕ್ಯಾಂಪಸ್ ಏನಲ್ಲ. ಸೊ ಬೆಂಗಳೂರಲ್ಲಿ 21 ಎಕರೆ ಅಂದ್ರೆ ಹ್ಯೂಜ್ ಕ್ಯಾಂಪಸ್ ಅಂತಾನೆ ಫೀಲ್ ಬರುತ್ತೆ. ಸೊ 21 ಎಕರೆ ಕ್ಯಾಂಪಸ್ ಇದೆ. ಸೊ ಪ್ಲೇಸ್ಮೆಂಟ್ ವೈಸು ನಮ್ಮ ಮೈಸೂರು ಕಂಪೇರ್ ಮಾಡ್ಕೊಂಡಿದ್ದಾಗ, ಮೈಸೂರು ಕಾಲೇಜಿಗೆ ಕಂಪೇರ್ ಮಾಡ್ಕೊಂಡಾಗ ನಮ್ಗೆ ಆ ಪಾಯಿಂಟ್ ಅಲ್ಲಿ ನಾವು ಸ್ವಲ್ಪ ಈ ಕಾಲೇಜು ಲ್ಯಾಗಿಂಗ್ ಅಂತಾನೆ ಅನ್ಕೋಬಹುದು. ಸೊ ಹೈಯೆಸ್ಟ್ ಪ್ಯಾಕೇಜು ರೀಸೆಂಟ್ ಆಗಿ 16 ಲಕ್ಷ ಅಂತೇಳಿ ಅವ್ರ ವೆಬ್ಸೈಟ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆನ್ ಅಂಡ್ ಅವರೇಜು 4 ರಿಂದ 5 ಲಕ್ಷ ಪ್ಯಾಕೇಜ್ ಸಿಗ್ತಾ ಇದೆ IT ಬ್ರಾಂಚಸ್ ಅವ್ರಿಗೆ. ಸೊ ಇದು ಕಂಪೇರ್ ಟು ದ ಬ್ರ್ಯಾಂಡ್ ನೇಮು ತುಂಬಾ ಕಡಿಮೆ ಅನ್ಸುತ್ತೆ ನನಗಂತೂ. ಸೊ ಇನ್ನೂ ಜಾಸ್ತಿ ಪ್ಲೇಸ್ಮೆಂಟ್ ಆಗಬೇಕು, ಇನ್ನೂ ಹೈಯೆಸ್ಟ್ ಪ್ಯಾಕೇಜ್ ಕೊಡಬೇಕು, ಅವರೇಜ್ ಪ್ಯಾಕೇಜ್ ಇನ್ನೂ ಜಾಸ್ತಿ ಆಗಬೇಕು, ಆಗ್ಲೇ ಕಾಲೇಜ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್. ಸೊ ನಿಮಗೆ ನನಗೆ KCET ಅಲ್ಲಿ ಸೀಟ್ ಸಿಗ್ಲಿಲ್ಲ, ಮ್ಯಾನೇಜ್ಮೆಂಟ್ ಅಲ್ಲಿ ಸೀಟ್ ಸಿಗ್ಬೇಕಾ ಅಂದ್ರೆ, ಸೊ ನೀವು JCL ಎಲ್ಲ ಅಷ್ಟು ಡಿಮ್ಯಾಂಡ್ ಇರೋದಿಲ್ಲ. ಆರಾಮಾಗಿ ಕಾಲೇಜ್ಗೆ ಹೋಗಿ ಮ್ಯಾನೇಜ್ಮೆಂಟ್ ಕೋಟ ಏನ್ ಫೀಸ್ ಇದೆ ಅಂತೇಳಿ ತಿಳ್ಕೊಂಡು ಖಂಡಿತ ಸೇರ್ಬೋದು. ಅವ್ರದೇ ಆದ ಒಂದು ಸ್ಟ್ಯಾಂಡರ್ಡ್ ಪ್ರೈಸಿಂಗ್ ಇಟ್ಕೊಂಡಿರ್ತಾರೆ. ಸೊ ನೀವು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ. ಸೊ ಕೆಲವು ಜನ ಕೇಳ್ತಾರೆ ಪ್ರೈಸಿಂಗ್ ಹೇಳಿ ಅಂತ, ನಮಗೂ ಗೊತ್ತಿರೋದಿಲ್ಲ. ಸೊ ಇಲ್ಲಿ ನಾವು ಯಾವುದೇ ರೀತಿ ಮಾರ್ಕೆಟಿಂಗ್ ಮಾಡೋದಿಲ್ಲ, ಮಾಹಿತಿ ಕೊಡ್ತಿರ್ತೀವಿ. ತುಂಬಾ ಜನಕ್ಕೆ ಏನೋ ಮಾಹಿತಿ ಇರೋದಿಲ್ಲ ಇಂಜಿನಿಯರಿಂಗ್, ಆ ಮಾಹಿತಿ ಕೊಡೋದಕ್ಕೆ ಮಾತ್ರ ಈ ವಿಡಿಯೋ ಮಾಡ್ತಿರೋದು. ಇದು ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ವಿಡಿಯೋ ಅಲ್ಲ. ಸೊ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ತಿಳ್ಕೊಳ್ಳಿ. ಸೊ ಇಲ್ಲೂ ಅಷ್ಟೇ, ನಾವೇನು ಕಾಲೇಜವ್ರು ನಮಗೆ ದುಡ್ಡು ಕೊಟ್ಟು ವಿಡಿಯೋ ಮಾಡು ಅಂತ ಹೇಳ್ತಿಲ್ಲ. ನಾವು ನಮ್ಮ ಉದ್ದೇಶ ಸ್ಟೂಡೆಂಟ್ಸ್ಗೆ ಯೂಸ್ ಆಗ್ಲಿ. ಎಷ್ಟೋ ಜನಕ್ಕೆ ಮಾಹಿತಿನೇ ತಿಳಿದಿರೋದಿಲ್ಲ, ಈ ಕಾಲೇಜ್ ಎಲ್ಲಿದೆ, ಎಲ್ಲಿ ಲೊಕೇಟ್ ಆಗಿದೆ. ಸೇರಿದಾಗ ಭಯ ಬಿದ್ದ್ಬಿಡ್ತಾರೆ ಕೆಲವು ಕಾಲೇಜುಗಳಿಗೆಲ್ಲ. ಸೊ ಆ ತರ ಆಗ್ಬಾರ್ದು. ಅಟ್ಲೀಸ್ಟ್ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿರ್ಲಿ, ಕಾಲೇಜ್ ಯಾವುದೇ ಕಾಲೇಜಿಗೆ ಜಾಯ್ನ್ ಆಗ ಮುಂಚೆ ಅಂತೇಳಿ ನಾವು ಮಾಹಿತಿ ಕೊಡ್ತಿದೀವಿ ಅಷ್ಟೇ ಹೊರತು ಯಾವುದೇ ಪ್ರಮೋಷನಲ್ ವಿಡಿಯೋ ಆಗ್ಲಿ ಇಲ್ಲ ಕಾಲೇಜ್ಗೆ ಸೇರಿ ಅಂತ ಎನ್ಕರೇಜ್ ಮಾಡೋದಾಗ್ಲಿ ಖಂಡಿತ ಇಲ್ಲ. ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ. ಸೊ ನೀವು ಡಿಸಿಷನ್ ತಗೊಳೋದು ನಿಮ್ಮಲ್ಲಿರುತ್ತೆ. ಸೊ ಈ ಕಾಲೇಜಲ್ಲೂ ಅಷ್ಟೇ, ನೀವು ಹೋದಾಗ ನೀಟಾಗಿ ಒಂದ್ಸರಿ ಕಾಲೇಜ್ ವಿಸಿಟ್ ಮಾಡಿ. ಡಿಸ್ಟೆನ್ಸ್ ಎಲ್ಲ ಓಕೆನಾ, ಬೆಂಗಳೂರಿಂದ ಬೇರೆ ಕಡೆಯಿಂದ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂದ್ರೆ ಜನರಲ್ ಆಗಿ JSS ಅಂದ್ರೆ ಕೆಂಗೇರಿ ಅಂತ ತಿಳ್ಕೊತಾರೆ. ಸೊ ಸ್ವಲ್ಪ ಇಂಟೀರಿಯರ್ ಇರೋದ್ರಿಂದ ಈ ಪಾಯಿಂಟ್ ನ ನೀವು ಯೋಚನೆ ಮಾಡಿ ತಿಳ್ಕೊಬೇಕು. ಆಮೇಲೆ JSS ಬ್ರಾಂಚು ಮೈಸೂರಲ್ಲಿರೋ ಆ ಸ್ಟ್ಯಾಂಡರ್ಡ್ ಅಲ್ಲೇ ಇದೆ ಅಂತ ಅನ್ಕೊಂಡ್ಬರ್ತಾರೆ. ಒಂದ್ಸರಿ ಯೂನಿವರ್ಸಿಟಿಗೆ ಹೋಗಿ ಆ ಮೈಸೂರು ಕ್ಯಾಂಪಸ್ ನೋಡಿ, ಜೊತೆಗೆ ಬೆಂಗಳೂರು ಕ್ಯಾಂಪಸ್ ನೀವು ನೋಡಿದಾಗ ನಿಮ್ಗೊಂದು ಡಿಫ್ರೆನ್ಶಿಯೇಟ್ ಗೊತ್ತಾಗುತ್ತೆ. ಸೊ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲಾ ತರ ಫೆಸಿಲಿಟಿ ಇದೆ. ಸೊ ಓನ್ಲಿ ಪ್ಲೇಸ್ಮೆಂಟ್ ಅಲ್ಲಿ ಸ್ವಲ್ಪ ಲ್ಯಾಗಿಂಗ್ ಇದೆ. ಸೊ ಯಾವುದೇ ಬೆಂಗಳೂರು ಇಂಜಿನಿಯರಿಂಗ್ ಕಾಲೇಜಸ್ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ. ಫ್ಯಾಕಲ್ಟಿ ವೈಸ್ ಆಗ್ಲಿ, ಕಾಲೇಜ್ ಕ್ಯಾಂಪಸ್ ವೈಸ್ ಆಗ್ಲಿ ಎಲ್ಲ ಚೆನ್ನಾಗಿರುತ್ತೆ. ಓನ್ಲಿ ಪ್ಯಾಕೇಜ್ ಅಲ್ಲಿ ವೇರಿಯೇಷನ್ ಬರ್ತಾ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ಯಾವುದೇ ಕಾಲೇಜ್ ಓವರ್ಕಮ್ ಮಾಡಿದ್ರೆ ಅದೇ ಟಾಪ್ ಕಾಲೇಜಸ್ ಆಗ್ತಾ ಇದೆ. ಸೊ ಇನ್ ಎಲ್ಲಾ ಕಾಲೇಜು ಸೇಮ್ ಇರುತ್ತೆ, ಎಲ್ಲಾ ಕಾಲೇಜಲ್ಲೂ ಸೇಮ್ ಪ್ಯಾಟರ್ನ್ ಇರುತ್ತೆ. ಎಲ್ಲಾ ಕಾಲೇಜಲ್ಲೂ ಪಾಠ ಚೆನ್ನಾಗಿ ಮಾಡ್ತಾರೆ, ಎಲ್ಲಾ ಕಾಲೇಜಲ್ಲೂ ಕೋರ್ಸಸ್ ಚೆನ್ನಾಗಿದೆ, ಬಿಲ್ಡಿಂಗ್ಸ್ ಚೆನ್ನಾಗಿದೆ. ಓನ್ಲಿ ವೇರಿಯೇಷನ್ ಬರ್ತಾ ಇರೋದು ಪ್ಲೇಸ್ಮೆಂಟ್ ಇಂದ. ಸೊ ನೀವು ಯಾವುದೇ ಕಾಲೇಜ್ಗೆ ಹೋದಾಗ ಫಸ್ಟ್ ಕೇಳಬೇಕಾಗಿರೋದು, ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ, ಪ್ಲೇಸ್ಮೆಂಟ್ ಕೊಡಿಸ್ತೀರಾ ನಮ್ಮ ಮಗನಿಗೆ ಇಲ್ಲ ನಮ್ಮ ಮಗಳಿಗೆ ಪ್ಲೇಸ್ಮೆಂಟ್ ಕೊಡ್ತೀರಾ, ಎಷ್ಟು ಪ್ಯಾಕೇಜ್ ಕೊಡಿಸ್ತೀರಿ, ಇಲ್ಲ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಪ್ಲೇಸ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ನೀವು ತಿಳ್ಕೊಳೋದು ತುಂಬಾ ತುಂಬಾ ಉಪಯೋಗ ಆಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯದ ಉದ್ದೇಶದಿಂದ. ಸೊ ಇದು ನೀವು ತಿಳ್ಕೊಳ್ಳೇಬೇಕಾಗಿದ್ದ ಮಾಹಿತಿ ಅಂದ್ರೆ ಪ್ಲೇಸ್ಮೆಂಟ್ ರಿಲೇಟೆಡ್. ಸೊ ನಮ್ಗೆ ಕೆಲಸ ಕೊಡಿಸ್ತೀರಾ ಕೊಡ್ಸಲ್ಲ ಅಂತ ಕ್ಲಾರಿಟಿ ಅವ್ರು ಕೊಟ್ರೆ ನೀವು ಖಂಡಿತ ಯಾವುದೇ ಕಾಲೇಜ್ ಆಗಿ ಅವ್ರೇನೋ 100% ಅಶ್ಯೂರೆನ್ಸ್ ಕೊಟ್ರೆ ನೀವು ಖಂಡಿತ ಆ ಕಾಲೇಜ್ಗೆ ಸೇರಿಸ್ಬೋದು. ಈ ಕಾಲೇಜು ಆ ಕಾಲೇಜು ಅಂತ ಬ್ಯಾಂಗ್ಳೂರಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲಾ ಕಾಲೇಜಲ್ಲೂ ಮೆಜಾರಿಟಿ ಫೆಸಿಲಿಟಿ ಇದೆ, ಕೆಲವು ಕಾಲೇಜಸ್ ಅಲ್ಲಿ ಫೆಸಿಲಿಟಿ ಕೊರತೆ ಇದೆ. ಸೊ ನೀವು ಜನ ಮುಂಚೆ ಬೇಕಾದ್ರೆ ಕೇಳಿ ಕಾಲೇಜ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಖಂಡಿತ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಖಂಡಿತ ಮಾಹಿತಿ ಕೊಡ್ತೀವಿ. ಸೊ ಈಗ JSS ವಿಷಯಕ್ಕೆ ಬಂದಾಗ ಒಂದು 21 ಎಕರೆ ಇರೋ ಕ್ಯಾಂಪಸ್, BTU
ಕಾಲೇಜು. ಸೊ VT ವಂಡರಲ್ಲಿ ಬರುತ್ತೆ. ಸೊ ಒಂದು ಒಳ್ಳೆ ಗುಡ್ ಕಾಲೇಜು. ಸೊ ಏನಪ್ಪಾ ರೀಸನ್ಸ್ ಅವಾಯ್ಡ್ ಮಾಡಬೇಕು ಅಂದ್ರೆ, ಸೊ ಅದು ಸ್ವಲ್ಪ ಇಂಟೀರಿಯರ್ ಇದೆ. ಕೆಂಗೇರಿ ಎಕ್ಸಾಕ್ಟ್ ಕೆಂಗೇರಿ ಲೊಕೇಟ್ ಆಗಿಲ್ಲ, ಸ್ವಲ್ಪ ಇಂಟೀರಿಯರ್ ಇದೆ. ಸೊ ಪ್ಲೇಸ್ಮೆಂಟ್ ವೈಸ್ ಅಲ್ಲಿ ಇನ್ನು ನಿಮ್ಗೆ ಏನಾದರೂ ಹೈಯೆಸ್ಟ್ ಪ್ಯಾಕೇಜ್ 50 ಲಕ್ಷ 60 ಲಕ್ಷ ಪ್ಯಾಕೇಜ್ ತಗೊಬೇಕು ಅಂದ್ರೆ ಈ ಕಾಲೇಜಲ್ಲಿ ಆ ಪಾಸಿಬಿಲಿಟಿ ತುಂಬಾ ಕಡಿಮೆ ಇದೆ. ಸೊ ಈ 2 ಪಾಯಿಂಟ್ನ ನೀವು ಕನ್ಸಿಡರ್ ಮಾಡ್ಕೊಂಡು ಅವಾಯ್ಡ್ ಮಾಡೋದಿದ್ರೆ ಮಾಡ್ಬೋದು. ಸೊ ಇದು ಮೇಜರ್. ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡ್ಬೋದು, JSS ಮಟ್ಟದಲ್ಲಿ ಮೇಂಟೈನ್ ಮಾಡ್ತಾರೋ ಒಂದು ಒಳ್ಳೆ ಕಾಲೇಜು. ಕೆಂಗೇರಿ ಸರೌಂಡಿಂಗ್ ಅಲ್ಲಿ ತುಂಬಾ ಕಾಂಪಿಟೇಟಿವ್ ಕಾಲೇಜಲ್ಲಿ ಇದು ರನ್ ಆಗ್ತಿದೆ. ಸೊ ನಿಮಗೆ ಆ ಮಟ್ಟದ ಅಂಡರಲ್ಲೇ ಓದಬೇಕು, ಒಂದು ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಓದಬೇಕು ಅಂದ್ರೆ ಈ ಕಾಲೇಜು ಒಂದು ಆಪ್ಷನ್ ಆಗಿ ಇಟ್ಕೊಬಹುದು. ಸೊ ಇಲ್ಲ ಇನ್ನೂ ಬೆಟರ್ ಆಪ್ಷನ್ಸ್ ಇದಾವೆ ಅಂದ್ರೆ ಖಂಡಿತ ಬೆಟರ್ ಆಪ್ಷನ್ಸ್ ನೋಡಿ. ಸೊ ಇಲ್ಲ ನನಗೆ ಇದೇ ಕಾಲೇಜ್ ಬೇಕು ಅಂದ್ರೆ ಈ ಕಾಲೇಜಲ್ಲಿ ನೀವು ಓದಿದ್ರೆ ಏನು ತೊಂದರೆ ಇಲ್ಲ. ಒಂದು ಆಸ್ಪೆಕ್ಟ್ ಪ್ಲೇಸ್ಮೆಂಟ್ಗೆ ನಿಮ್ಮ ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿಲ್ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಕಾಲೇಜ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಖಂಡಿತ ಒಳ್ಳೆ ಜಾಬ್ಸ್ ಅಂತೂ ನಿಮ್ಮ ಸ್ಕಿಲ್ ಮೇಲೆ ಸಿಗುತ್ತೆ ಹೊರತು ಕಾಲೇಜ್ ನೇಮಿಂದ ಖಂಡಿತ ಯಾವುದೇ ಕಾಲೇಜ್ ನೇಮಿಂದ ಸಿಗೋದಿಲ್ಲ. ಸೊ ಆಲ್ವೇಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಕಿಲ್. ಸೊ ಆಗ ನಿಮಗೆ ಖಂಡಿತ ಒಳ್ಳೆ ಉದ್ಯೋಗಗಳು ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಎಂಟರ್ಪ್ರಿನರ್ ಕೂಡ ಆಗ್ಬೋದು. ಅಂದ್ರೆ ಸ್ವಲ್ಪ ಹೊಸ ಸ್ಟಾರ್ಟ್ಅಪ್ಸ್ನೆಲ್ಲ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಆಪರ್ಚುನಿಟೀಸು ನಿಮ್ಮ ಟ್ಯಾಲೆಂಟ್ ಮೇಲೆ ನಿಂತಿರುತ್ತೆ ಹೊರತು ಯಾವುದೇ ಕಾಲೇಜ್ ನೇಮ್ ಮೇಲೆ ನಿಂತಿರೋದಿಲ್ಲ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.